ಪಾಠಶಾಲೆಯಲ್ಲಿ ಬೋಧನೆ ಮಾಡಿದರೆ ಎತ್ತ ತಾಯಿಯಾದ ನಿನಗೇನು ಕೆಲಸವಿರುವುದು ಸುಂದರಿ? ಸುಂದರ ಸುಂದರಿ ನವ ಮಾಸಗಳ ಹೊತ್ತು ಹೆತ್ತಲ ನಾನು ಹಾಲು ಅನ್ನವನೊಳಿಗೆ ಬೆಳಕಿದೆನೋ ನಾನು ನವ ಮಾಸಗಳ ಹೊತ್ತು ಹೆತ್ತಲು ನಾನು ಹಾಲು ಅನ್ನವನೊಳಿಸಿ ಬೆಳೆಸಿದೆನೋ ನಾನು ನನ್ನಯ ಮಾತನು ಮೇರುವನೇ ಅವನ ನನ್ನಯ ಮಾತನು ಮೀರುವನೇ ಅವನು ಮೇರಿದ್ದಾದರೆ ಪ್ರಾಣ ಬಿಡುವೆನೋ ಮೇರಿದ್ದಾದರೆ ಪ್ರಾಣ ಬಿಡುವೆನೋ ಅವನ ಬಾಯಿಂದ ಎಲ್ಲ ವೈರ್ಯಾದ ನಾಮಕರಣ ಬಂದರೆ ಎಲ್ಲ ಕೋಪಾಟೆಯು ಉಕ್ಕಿ ಉಕ್ಕಿ ಬರುವುದು ಸುಂದರಿ. ಕಾಂತ ಸುಂದರಿ ಚಿಕ್ಕವನಾದ ಪ್ರಹ್ಲಾದನು ಏನೋ ಆಡಿದವನು ಆ ಮಾತನ್ನು ಹೆತ್ತ ತಂದೆ ತಾಯಿಗಳಾದ ನಾವು ಕ್ಷಮಿಸಬೇಕಲ್ಲವೇ? ಅವನ ಚಿಕ್ಕವನೆಂದು ಈಗ ಬಿಟ್ಟರೆ ಈ ಮೂರು ಲೋಕದಲ್ಲಿ ನನ್ನನ್ನು ರಣ ಹೇಳಿ ಎಂದು ಕೊಂಡಾಡುವುದು ಸುಂದರಿ. ಕಾಂತ ಕಾಂತೆ ಮಕ್ಕಳು ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳುವುದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯವಲ್ಲವೇ? ಇಲ್ಲಂದವರು ಯಾರು ಕಾಂತಿ? ಅದೇ ರೀತಿ ಬುದ್ಧಿ ಹೇಳೋಣ. ಬುದ್ಧಿ ಹೇಳಿದರೆ ಅವನು ಕೇಳುವ ವಯಸ್ಸಿನ ಹುಡುಗನಲ್ಲ ಸುಂದರಿ. ಕಾಂತ ಕಾಂತೆ ಎನ್ನಯ ಮಾತನ ಮೇರುವನೇ ಅವನು ಮೇರೆತ್ತಾದರೆ ಪ್ರಾಣ ಬಿಡುವೆನೋ. ಪತಿಯೇ ನಿನ್ನ ಪಟ್ಟದರಾಳೆ ನಾನು ಕೈವಿನ ಸಹಧರ್ಮಿಣಿ ಸುಖ ದುಃಖದ ಸಮಭಾವ. ಪ್ರಾಣೇಶ್ವರ ಪ್ರಾಣೇಶ್ವರಿ ನವ ಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಹಾಲು ಅನ್ನವನ್ನು ಉಣಿಸಿ ಬೆಳೆಸಿದಂಥ ತಾಯಿ ನಾನು. ಅಯ್ಯೇ ಸುಂದರಿ ಸುಂದರ ನೀನು ನವ ಮಾಸಕದಲ್ಲಿ ಗರ್ಭದಲ್ಲಿ ಒತ್ತು ಎತ್ತು ಸಾಕಿ ಸಲಿದಿ ಬೆಳೆಸಿದ ಮಗನೆಂದು ಹೇಳಿದೆಯಲ್ಲ, ಸಹಜವಾಗಿ ನಿನ್ನ ನವಮಾಸ ಗರ್ಭಕ್ಕೆ ಕಾರಣಾದವನು ಈ ಕಾಂತ ಹೆತ್ತ ತಾಯಿಯ ಮಾತು ಮಕ್ಕಳು ಎಂದಿಗೂ ಮೀರುವುದಿಲ್ಲ. ಎತ್ತ ತಂದೆಯಾದ ನನ್ನ ಮಾತಿಗೆ ಮೀರುತ್ತಿರುವನಲ್ಲ ಕಾಂತೆ. ಕಾಂತ ಕಾಂತೆ ಪ್ರಹ್ಲಾದನಿಗೆ ನಾನೇ ನೀತಿಯನ್ನು ಹೇಳುವೆನು, ಅಲ್ಲಿವರೆಗೂ ಶಾಂತನಾಗುವ ಕಾಂತ ಗುಣವಂತ. ಅಯ್ಯೇ ಸುಂದರಿ, ಅಯ್ಯೇ ಪ್ರಾಣ ಕಾಂತೆಯಾದ ಸುಂದರಿ, ನೀನು ಅವನಿಗೆ ಬುದ್ಧಿ ಮಾತುಗಳನ್ನು ಹೇಳಿ ದಾರಿಗೆ ತರುತ್ತೇನೆಂದು ಹೇಳಿದೆಯಲ್ಲ, ನಾನು ಕಾದು ನೋಡುತ್ತೇನೆ. ಇಲ್ಲವಾಯ್ತೆಂದರೆ ಮಗನೆಂಬ ಮಮಕಾರವಿಲ್ಲದೆ ಸುಟ್ಟ ಸೂರ್ಯ ಕೈದು ಅವನ ಭಸ್ಮ ಮಾಡಿಕೊಂಡು ಹಿಕೋಯನ್ನು ಪಣಿಯೋದರಿಸಿಕೊಳ್ಳುವೆ. ಜಾಗ್ರತೆಯಿಂದ ಅವನಡಿಗೆ ಓದಿ ಬರುವಂತಹ ಪುಲ್ಲಲೋಚನೆ ಹೋಗಲಿ. ಹಾಗೆ ಆಗಲಿ ಕಾಂತ, ತಕ್ಷಣ ಹೋಗುವೆನೋ, ನೀತಿಯನ್ನು ಹೇಳುವೆನು. ನಮ ಜನನಿ ಸೌಖ್ಯ ಪ್ರದಾಯಿನಿ ದೀರ್ಘಾಯುಷ್ಯ ವಸ್ತು ಮೇಲೆ ಕೇಳು ಪುತ್ರ. ಅಹೋ ಅಮ್ಮಯ್ಯ, ಭಯಭ್ರಾಂತಳಾಗಿ ಮುಖದಲ್ಲಿ ಏನೋ ಒಂದು ತೇಜಸ್ಸು ಕಳೆದುಕೊಂಡಂತೆ ಎಂದರಿಗೆ ಬರಬೇಕಾದರೆ ನಿನ್ನ ಮನದ ಬೈಕೆ ದಾವುದಿರುವುದು. ತಕ್ಷಣ ತಡ ಮಾಡದೆ ನುಡಿ ಮಾತೆ ಲೋಕ ಪ್ರಖ್ಯಾತೆ. ಕುಮಾರ ಅಮ್ಮಯ್ಯ, ನಾನು ಈ ರೀತಿ ಏತಕ್ಕಾಗಿ ನಿಂತೆನು, ಮುಖವು ಏಕೆ ಬಾಡಿ ಹೋಗಿದೆ ಅಮ್ಮಯ್ಯ ಎಂದು ಕೇಳುತ್ತಿರುವಿಯಾ? ಹೌದು ಮಾತೆ. ಪ್ರಹ್ಲಾದ, ಅಮ್ಮಯ್ಯ, ಅದಕ್ಕೆ ಕಾರಣ ಏನೆಂದು ಹೇಳಬೇಕೆ? ಅದೇನು ಹೇಳು ಮಾತೆ. ಹೇಳುವಿನ ಕೇಳು. ಚೆನ್ನಾಗಿ ಹೇಳು ಮಾತೆ. ಪ್ರಹ್ಲಾದ, ಅಮ್ಮಯ್ಯ, ಬಾರೋ ಮುದ್ದು ಮಗನೇ, ಕೇಳು ಪ್ರಹ್ಲಾದನೇ, ತಂದೆಯ ಮಾತು
ಧಿಕ್ಕರಿಸುವೆಯ ಕೇಳು ಮಾತನ್ನು ನೀನು ಕೇಳು ನುಡಿಯಲ್ಲೋ ಅಮ್ಮಯ್ಯ ಬಾರೋ ಮುದ್ದು ಮಗನೇ ಕೇಳು ಪ್ರಹ್ಲಾದನೇ ತಂದೆಯ ಮಾತು ಧಿಕ್ಕರಿಸು ಕರೆಸುವೆಯ ಕೇಳು ಮಾತನ್ನು ಮಗ ತಾಯಿಯ ನುಡಿಯನ್ನು ಬಾರು ಮುತ್ತುಗನೇ ಕೇಳು ಪ್ರಹ್ಲಾದನೇ ಪ್ರಹ್ಲಾದ ಅಮ್ಮಯ್ಯ ತಾಯಿಯ ಮಾತನ್ನ ಚಿತ್ತ ಬಿಟ್ಟು ಕೇಳು ಮಗನೇ. ಚೆನ್ನಾಗಿ ಹೇಳು ಮಾತೆ. ನನಗೆ ಸಂಬಂಧ ಇರೋ ಟೈಮ್ ಆದ್ರೆ ನೋಡ್ತಾ ಆಮೇಲೆ